ಕ್ಷುಲ್ಲಕ ವಿಚಾರಕ್ಕೆ ದಂಪತಿಗಳನ್ನು ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ನಡೆದಿದೆ. ಅಶೋಕಪ್ಪ ಕೊಬ್ಬಣ್ಣವರ, ಶಾರದಮ್ಮ ಕೊಬ್ಬಣ್ಣವರ ಮೃತ ದುರ್ದೈವಿಗಳಾಗಿದ್ದು, ಗಂಗಾಧರಪ್ಪ ಹತ್ಯೆಗೈದ ಆರೋಪಿಯಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಮುರಗೇಶ ಚನ್ನಣ್ಣವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದ್ದು, ಇನ್ನಷ್ಟೇ ಪೊಲೀಸ್ ತನಿಖೆಯಿಂದ ಕೊಲೆಯ ಕಾರಣ ತಿಳಿದುಬರಬೇಕಿದೆ. ಇವತ್ತು ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಸುಗಲ್ ಗ್ರಾಮದಲ್ಲಿ ಗಂಡ ಹೆಂಡತಿ ಮರ್ಡರ್ ಆಗಿ ಸಂಬಂಧಪಟ್ಟಂಗೆ ಮರ್ಡರ್ ಆದವರಲ್ಲಿ ಒಬ್ಬರು ಅಶೋಕ್ ಅಂತೇಳಿ ಸುಮಾರು ಒಂದು 58 ವರ್ಷ ವಯಸ್ಸಾಗಿದೆ. ಹಾಗೆ ಅವರ ಹೆಂಡತಿ ಸಾರವಂತೆ ಮರ್ಡರ್ ಆಗಿದೆ. ಈ ಸಂಬಂಧಪಟ್ಟಂಗೆ ನಮ್ಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ. ಇಲ್ಲಿ ತಂದೆ ಮತ್ತು ಮಗನವರು ಸ್ವಲ್ಪ ಲ್ಯಾಂಡ್ ಸಂಬಂಧಪಟ್ಟಂಗೆ ಡಿಸ್ಪ್ಯೂಟ್ ಇತ್ತು. ಈ ಸಂಬಂಧಪಟ್ಟಂಗೆ ಒಂದು 15-20 ದಿವಸದ ಸುಮಾರು ಅವರಲ್ಲೇ ಜಗಳ ಇದ್ದು ಗೊತ್ತಾಯಿತು. ನಿನ್ನೆ ರಾತ್ರಿ ಅವರು ಸ್ವಲ್ಪ ಜಗಳ ಆಗಿ ಇನ್ಸಿಡೆಂಟ್ ಆಗಿದ್ದು ಗೊತ್ತಾಯಿತು. ಅಶೋಕ್ ಅನ್ನೋರಿಗೆ ಮೊದಲೇ ಹೆಂಡತಿ ಒಬ್ಬರಿದ್ದರು. ಅವರು ಸುಮಾರು 10-12 ವರ್ಷ ಹಿಂದ್ಗಡೆ ತೀರ್ಕೊಂಡ ಮಾಹಿತಿ ಗೊತ್ತಾಯಿತು. ಇವನು ಯಾರ ಮಗ ಇದ್ದಾನೆ, ಮೊದಲೇ ಹೆಂಡತಿ ಮಗ, ಅವನು ಆ ಕಡೆ ಬಾಗಲಕೋಟೆ ಕಡೆ ಇರ್ತಾನೆ ಅಂತ ಗೊತ್ತಿತ್ತು. ಈಗಲೇ ಅದು ಕ್ಲಿಯರ್ ಆಗಿ ಹೇಳೋಕ್ಕಾಗಲ್ಲ, ತನಿಖೆಯಲ್ಲಿ ಗೊತ್ತಾಗುತ್ತೆ. ಹಾರ್ಡ್ ಆಬ್ಜೆಕ್ಟು ಹೊಡೆದಿದೆ. ಅದು ಆ ರೀತಿ ಹೇಳೋಕ್ಕಲ್ಲ, ಹಾರ್ಡ್ ಕಬ್ಬಿಣದ ಮಟೀರಿಯಲ್ನಿಂದ ಹೊಡೆದು ಗೊತ್ತಾಗುತ್ತೆ ಅಷ್ಟೇ. ಆರೋಪಿನ ಪತ್ತೆ ಮಾಡ್ತಾ ಇದ್ದೀವಿ, ಪತ್ತೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ನಮ್ಮ ಮುಂದೆ ತನಿಖೆಯಲ್ಲಿ ಕಂಡುಬರ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ತಂಡ ರಚನೆ ಮಾಡಿ ಆಲ್ರೆಡಿ ಆರೋಪ ಅರೆಸ್ಟ್ ಮಾಡಲಿಕ್ಕೆ ಟೀಮ್ ಕಳಿಸಿದ್ದೀವಿ.